ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೀವು ಯಾವುದೇ ಏಕಾದಶಿ ಆಚರಣೆ ಮಾಡ್ತಾ ಇದ್ರೂ ಕೂಡ ಈ ವೈಕುಂಠ ಏಕಾದಶಿ ಆಚರಣೆ ಅಂತೂ ತಪ್ಪದೆ ಮಾಡಿ. ಹೆಸರಲ್ಲೇ ಇರೋ ಹಾಗೆ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರಿತೀವಿ. ಮುಕ್ಕೋಟಿ ಅಂದರೆ 3 ಕೋಟಿಯ ಪ್ರಯೋಜನಗಳು. ಈ ಏಕಾದಶಿ ದಿನ ಆಚರಣೆ ಮಾಡಿದಂತಹ ಫಲ, ನಮಗೆ ಆ ಪುಣ್ಯದ ಫಲ ಈ ಏಕಾದಶಿಯಿಂದ ಸಿಗುತ್ತೆ. ವೈಕುಂಠ ಏಕಾದಶಿ ಅಂದರೆ ಇದು ಪುತ್ರದ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತೆ. ಪುತ್ರದ ಏಕಾದಶಿ, ವೈಕುಂಠ ಏಕಾದಶಿ, ಮುಕ್ಕೋಟಿ ಏಕಾದಶಿ, ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಕೂಡ ನಾವು ಕರಿತೀವಿ. ಇದೇ ಡಿಸೆಂಬರ್ ಮಂಗಳವಾರ 30ನೇ ತಾರೀಕು ನಾವು ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೀವಿ. ಧನುರ್ಮಾಸದಲ್ಲಿ ಬರುವಂತಹ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ನಾವು ವೈಕುಂಠ ಏಕಾದಶಿ ಅಂತ ಹೇಳಿ ಕರಿತೀವಿ. ಈ ದಿನ ವಿಶೇಷವಾಗಿ ವೈಕುಂಠದ ಉತ್ತರ ಬಾಗಿಲಿನಿಂದ ಆ ಭಗವಂತ ನಮಗೆಲ್ಲರಿಗೂ ದರ್ಶನವನ್ನು ನೀಡ್ತಾರೆ ಅನ್ನೋದು ಬಹಳ ವಿಶೇಷ. ವಿಷ್ಣು ದೇವಾಲಯ, ಎಲ್ಲ ದೇವಾಲಯಗಳಲ್ಲೂ ಕೂಡ ವಿಶೇಷವಾಗಿ ಉತ್ತರ ಬಾಗಿಲಿನಿಂದ ಭಗವಂತನ ದರ್ಶನಕ್ಕೆ ಅನುಕೂಲಗಳನ್ನು ಮತ್ತು ಅವಕಾಶಗಳನ್ನು ಮಾಡಿರ್ತಾರೆ. ಅಂದರೆ ಆ ದಿನ ಪೂಜೆಯನ್ನು ಆ ಭಗವಂತ ಉತ್ತರ ಬಾಗಿಲಿನಿಂದ ಸ್ವೀಕಾರ ಮಾಡ್ತಾರೆ ಅನ್ನೋವಂಥದ್ದು. ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿ ದಿನ ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಲೇಬೇಕು. ಇನ್ನು ಒಂದೊಂದು ಪುರಾಣಗಳಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಲಾಗುತ್ತೆ. ಹಂಗಾಗಿ ನನಗೆ ಗೊತ್ತಿರುವಂಥ ಕೆಲವೊಂದು ಕಥೆಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಶ್ರೀಕೃಷ್ಣ ದೇವರು ಧರ್ಮರಾಯನಿಗೆ ಹೇಳಿದಂತಹ ವೈಕುಂಠ ಏಕಾದಶಿಯ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಧರ್ಮರಾಯ ವೈಕುಂಠ ಏಕಾದಶಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಟ್ಟು ಕೃಷ್ಣನನ್ನು ಕೇಳ್ತಾರೆ. ಕೃಷ್ಣನು ಧರ್ಮರಾಯನಿಗೆ ಹೇಳುವಂಥದ್ದು, ಈ ದಿನ ನನಗೆ ಅತ್ಯಂತ ಪ್ರೀತಿಯಾದಂತಹ ದಿನ. ಆದ್ದರಿಂದ ಈ ದಿನ ಮಾಡುವಂಥ ಪೂಜೆ ಪುನಸ್ಕಾರಗಳು, ಉಪವಾಸ ವ್ರತಗಳು, ದಾನ ಧರ್ಮಗಳು ಹೆಚ್ಚಿನ ಶುಭ ಫಲಗಳನ್ನು ನೀಡ್ತವೆ. ಅಸುರರಿಂದ ತೊಂದರೆಗೆ ಒಳಗಾಗಿರುವಂಥ ದೇವತೆಗಳನ್ನು ಕಾಪಾಡುವಂಥ ಸಲುವಾಗಿ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಮತ್ತೆ ನಾನು ಬರ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಇನ್ನು ಈ ಏಕಾದಶಿಯ ದಿನ ಉಪವಾಸವನ್ನು ಮಾಡೋದ್ರಿಂದ ಮೋಕ್ಷವನ್ನು ಸಂಪಾದನೆ ಮಾಡ್ಬೋದು. ವಿಶೇಷವಾಗಿ ಈ ದಿನ ಜಾಗರಣೆ ಇರುವಂಥದ್ದೇ ಆಗಿರ್ಬೋದು. ಇನ್ನು ವಿಶೇಷ ಪುರಾಣಗಳನ್ನು ನಾವು ಪ್ರವಚನಗಳನ್ನು ಕೇಳುವಂಥದ್ದೇ ಆಗಿರ್ಬೋದು. ತುಂಬ ವಿಶೇಷತೆ ಈ ದಿನ. ಈ ದಿನ ನೀವು ವಿಷ್ಣು ಪುರಾಣ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಈ ರೀತಿಯಾಗಿ ವಿಶೇಷವಾದಂತಹ ಧರ್ಮ ಗ್ರಂಥಗಳನ್ನು ಕೂಡ ನೀವು ಪಾರಾಯಣ ಮಾಡೋದ್ರಿಂದ ವಿಶೇಷವಾದಂತಹ ಅನುಗ್ರಹಗಳನ್ನು ಪಡ್ಕೊಳ್ಬೋದು. ಇನ್ನು ವೈಕುಂಠ ಏಕಾದಶಿಗೆ ಸಂಬಂಧಿಸಿದಂತಹ ಮತ್ತೊಂದು ಕಥೆ ಅಂದರೆ ಚಂಪಕ ಅನ್ನುವಂಥ ನಗರ. ಅಲ್ಲಿ ನೆಲೆಸಿದಂತಹ ಜನರು ವಿಷ್ಣುವಿನ ಆರಾಧಕರಾಗಿರ್ತಾರೆ. ಚಂಪಕ ನಗರ ವೈಕಾಸನ ಎನ್ನುವಂಥ ರಾಜನ ಅಧೀನದಲ್ಲಿ ಇರುತ್ತೆ. ಈತ ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾ ಇರ್ತಾನೆ. ಶಾಂತಿಗಾಗಿ, ನೆಮ್ಮದಿಗಾಗಿ ಕೊರತೆ ಯಾವುದೂ ಇರೋದಿಲ್ಲ ಈ ಒಂದು ನಗರದಲ್ಲಿ. ಈ ಒಂದು ಮಧ್ಯೆ ರಾಜನ ಕನಸಿನಲ್ಲಿ ಒಂದ್ಸಲಿ ನರಕ ದರ್ಶನ ಆಗುತ್ತೆ. ಸ್ವಪ್ನದಲ್ಲಿ ಆ ಕನಸಿನಲ್ಲಿ ಗತಿಸಿದಂಥ ವಂಶಸ್ಥರು, ಹಿರಿಯರು ಮೋಕ್ಷ ಇಲ್ಲದೆ ನರಕದಲ್ಲಿ ಕಷ್ಟವನ್ನು ಪಡ್ತಾ ಇರ್ತಾರೆ. ಮಹಾರಾಜ ತಾನು ಕಂಡಂಥ ಕನಸಿನ ಬಗ್ಗೆ ಭಯಕ್ಕೆ ಒಳಗಾಗ್ತಾರೆ. ತಾನು ಕಂಡಂಥ ಕನಸಿನ ಒಳಾರ್ಥವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆಸ್ಥಾನದಲ್ಲಿರುವಂಥ ಪಂಡಿತರ ಬಳಿ ಚರ್ಚೆಯನ್ನು ಮಾಡ್ತಾರೆ. ಪಂಡಿತರು ಕೊಡುವಂಥ ಉತ್ತರದಿಂದ ರಾಜನಿಗೆ ಸಮಾಧಾನ ಆಗೋದೇ ಇಲ್ಲ. ಈ ಕಷ್ಟ ಕಾರ್ಪಣ್ಯದಿಂದ ಪಿತೃದೇವತೆಗಳು ಹೇಗೆ ಬಿಡುಗಡೆ ಮಾಡೋದು ಅನ್ನುವಂಥ ವಿಷಯದಿಂದ ನಿರ್ಧಾರವಾಗಿರುವಂತಹ ಋಷಿ ಮುನಿಗಳಿಂದ ತಿಳಿಯಲು ಬಯಸ್ತಾರೆ. ಆಗ ಮಹಾಮುನಿಗಳು ಮಹಾರಾಜನನ್ನ ಕುರಿತು, ನಿನ್ನ ತಂದೆಗೆ 2 ಮಡದಿಯರು, ಅದರಲ್ಲಿ ಒಬ್ಬ ಪೈಕಿ ನಿಮ್ಮ ತಂದೆಯಿಂದ ಬಹಳ ಕಷ್ಟ ಅನುಭವಿಸಿದ್ದಾಳೆ. ವಂಶದ ಹಿರಿಯರಿಗೆ ಮೋಕ್ಷ ದೊರೆಯದೇ ಇರಲು ಇದೇ ಕಾರಣ ಅಂತ ಹೇಳ್ತಾರೆ. ಆದರೆ ವೈಕುಂಠ ಏಕಾದಶಿ ವ್ರತವನ್ನ ಆಚರಣೆ ಮಾಡೋದ್ರಿಂದ ಸಮಸ್ಯೆಗೆ ಬಗೆಹರಿದು ಮೋಕ್ಷ ದೊರೆಯುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಸಲಹೆಯನ್ನ ನೀಡ್ತಾರೆ. ಅದರಿಂದ ಮಹಾರಾಜ ವೈಕುಂಠ ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತಾರೆ. ಭಗವಂತ ವಿಷ್ಣುವನ್ನ ದಾಮೋದರನ ರೂಪದಲ್ಲಿ ಪೂಜೆನ ಮಾಡ್ತಾರೆ. ಪೂಜೆ ನಂತರ ಅರಮನೆಗೆ ತನ್ನ ರಾಜ್ಯದ ದಂಪತಿಗಳನ್ನು ಕರೆಸ್ಬಿಟ್ಟು ಭೋಜನವನ್ನ ಮಾಡಿಸ್ತಾರೆ. ಹೊಸ ಒಡವೆ, ವಸ್ತ್ರ ಎಲ್ಲವನ್ನು ನೀಡ್ತಾರೆ. ಇದರಿಂದ ದಂಪತಿಗಳು ಯಾರೆಲ್ಲ ಬಂದಿರ್ತಾರೋ ಅವರು ಸಂತೋಷದಿಂದ ಮಹಾರಾಜನನ್ನ ಅರಸ್ಬಿಟ್ಟು ತೆರಳ್ತಾರೆ.
ಆ ದಿನ ವಿಶೇಷವಾಗಿ ಮಹಾರಾಜನ ಪಿತೃದೇವತೆಗಳು ಕನಸಿನಲ್ಲಿ ಸುಖವಾಗಿರೋದನ್ನು ಕಾಣ್ತಾರೆ. ಹಾಗಾಗಿ ಈ ಒಂದು ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂತ ಕರೆಯೋದು. ಅಂದರೆ ನಮ್ಮ ಪಿತೃಗಳು ಯಾರು ಮೋಕ್ಷವನ್ನು ಪಡ್ಕೊಳ್ದೇ ಇರ್ತಾರೋ ನಾವು ಉಪವಾಸವನ್ನು ಮಾಡಿ ಪೂಜೆ ಪುನಸ್ಕಾರವನ್ನು ಈ ದಿನ ಮಾಡೋದ್ರಿಂದ ವಿಶೇಷವಾಗಿ ಅವರು ಕೂಡ ಮೋಕ್ಷವನ್ನು ಪಡ್ಕೊಳ್ತಾರೆ. ಕೆಲವೊಂದ್ಸಲಿ ನಮ್ಗೆ ಅನ್ನಿಸ್ಬೋದು, ಅವರು ಮೋಕ್ಷ ಹೊಂದಿಲ್ಲ ಅಂದರೆ ನಮಗೇನು, ನಾವ್ಯಾಕೆ ಉಪವಾಸ ಮಾಡಬೇಕು ಅಂತ. ಆದರೆ ನಿಮಗೆ ಪಿತೃದೋಷ ಇತ್ತು ಅಂದರೆ ನಿಮಗೆ ಯಾವುದೇ ಶುಭ ಸಮಾರಂಭಗಳು ಜೀವನದಲ್ಲಿ ನಡೆಯೋದೇ ಇಲ್ಲ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಅಡೆತಡೆಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಪಿತೃದೋಷದಿಂದ ಮುಕ್ತರಾಗಬೇಕು ಅಂದರೆ ಏಕಾದಶಿಯನ್ನು ಆಚರಿಸಬೇಕು. ಅದರಲ್ಲೂ ವಿಶೇಷವಾಗಿ ಏಕಾದಶಿ ಇರೋದ್ರಿಂದ ತಪ್ಪದೆ ಆಚರಣೆ ಮಾಡಲೇಬೇಕು. ನಿಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇಲ್ಲ ಅನ್ನೋವಂಥವ್ರು ಮಂಗಳ ಕಾರ್ಯಗಳನ್ನು ನಡೆಯೋದಕ್ಕೆ ಈ ಒಂದು ಏಕಾದಶಿ ಅನುಕೂಲವನ್ನು ಮಾಡಿಕೊಡುತ್ತೆ. ಈ ಕಾರಣದಿಂದ ಈ ಒಂದು ವೈಕುಂಠ ಏಕಾದಶಿ ದಿನ ನಾವು ಪೂಜೆ ಪುನಸ್ಕಾರವನ್ನು ಮಾಡಿಬಿಟ್ಟು ದಂಪತಿಗಳ ಆಶೀರ್ವಾದವನ್ನು ಪಡೆದ್ರೆ ವಂಶಕ್ಕೆ ಬಂದಿರುವಂಥ ಶಾಪದಿಂದ ಕೂಡ ನಾವು ಪಾರಾಗ್ಬೋದು ಅಂತ ಹೇಳ್ಬೋದು. ಹಂಗಾಗಿ ಪ್ರತಿಯೊಬ್ಬರು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ, ಆಚರಣೆಯನ್ನು ಮಾಡಿಬಿಟ್ಟು ವಿಷ್ಣು ದೇವರ ವಿಶೇಷ ಅನುಗ್ರಹವನ್ನು ಆಶೀರ್ವಾದವನ್ನು ಪಡ್ಕೊಳ್ಳಿ. ಉಪವಾಸದ ಬಗ್ಗೆ ಹೇಳಬೇಕು ಅಂದರೆ ಯಾರೆಲ್ಲ ಮಾಡಬೇಕು ಅಂತಂದರೆ ಯಾರು ಆರೋಗ್ಯದಿಂದ ಇದ್ದೀರೋ ಅಂಥವರು ಖಂಡಿತವಾಗ್ಲೂ ಉಪವಾಸವನ್ನು ಮಾಡ್ಬೋದು. ನಿರ್ಜಲವಾಗಿ ಉಪವಾಸವನ್ನು ಮಾಡಿ. ಯಾರಿಗೆ ಆರೋಗ್ಯ ಸರಿ ಇಲ್ವೋ ಅಂಥವ್ರು ಮಾಡೋದು ಬೇಡ. ಅಂದರೆ ಈಗ ಪ್ರೆಗ್ನೆಂಟ್ಗಳಿರ್ಬೋದು, ಬಾಣಂತಿಯರು, ಮೆಡಿಸಿನ್ಸ್ ತೊಗೊತಾ ಇದ್ದರೆ ಅಂಥವರು, ಅಥವಾ ಹುಷಾರಿಲ್ಲ ಅಂದರೆ ವಯಸ್ಸಾಗಿರೋರು, ಮಕ್ಕಳಾಗಿರ್ಬೋದು, ಇಂಥವರು ಪೂರ್ತಿ ಉಪವಾಸ ಮಾಡೋದು ಬೇಡ. ಸ್ವಲ್ಪ ಹಣ್ಣು ಹಾಲು ತೊಗೊಂಡ್ರೆ ಸಾಕು. ಹಣ್ಣು ಹಾಲು ತೊಗೊಂಡು ಮಾಡೋ ಅಂಥವ್ರು ಉಪವಾಸವನ್ನು ಮಾಡ್ಬೋದು. ಅದ್ರ ಜೊತೆಗೆ ಯಾರಿಗಾಗುತ್ತೋ ಅವರು ನೀರನ್ನು ಕೂಡ ಸೇವನೆ ಮಾಡ್ದಂಗೆ ಉಪವಾಸವನ್ನು ಮಾಡಿ. ಮಾರನೇ ದಿನ ವಿಶೇಷವಾಗಿ ಮುಕ್ಕೋಟಿ ದ್ವಾದಶಿ ಇರೋದ್ರಿಂದ ಆ ದಿನ ನೀವು ಉಪವಾಸವನ್ನು ಮುರಿಬೋದು. ಸಾಧ್ಯವಾದಷ್ಟು ಸೂರ್ಯೋದಯದ ಒಳಗಡೆ ಪೂಜೆನ ಮುಗಿಸ್ಕೊಳ್ಳಿ. ಪೂಜೆನ ಮನೆಯಲ್ಲಿ ಮುಗಿಸ್ಕೊಂಡು ವಿಶೇಷವಾಗಿ ಆಚರಣೆ ಮಾಡ್ಬೋದು. ಇನ್ನು ಏಕಾದಶಿ ಇರೋದ್ರಿಂದ ನೈವೇದ್ಯ ಇಡೋದಕ್ಕೆ ಬರೋದಿಲ್ಲ ಅಥವಾ ಮಾಡಿದ್ರೂ ಕೂಡ ತಪ್ಪಿಲ್ಲ. ಸೊ ಧನುರ್ಮಾಸ ಆಗಿರೋದ್ರಿಂದ ನೈವೇದ್ಯ ಇಲ್ಲದೇ ಪೂಜೆ ಮಾಡಿದ್ರೂ ಏನೂ ತಪ್ಪಿಲ್ಲ, ಅಥವಾ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೂ ಕೂಡ ಏನೂ ತಪ್ಪಿಲ್ಲ. ನಾವು ಹಾಲು ಹಣ್ಣು ತೊಗೊತೀವಿ ಅಂತಂದರೆ ನಾವು ಭಗವಂತನಿಗೂ ಕೂಡ ಹಾಲು ಹಣ್ಣನ್ನು ನೈವೇದ್ಯ ಮಾಡ್ಬೋದು. ನಾವು ಹಾಲು ಹಣ್ಣನ್ನು ಕೂಡ ತಗೊಳ್ದಂಗೆ ನಿರ್ಜಲವಾಗಿ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಅಂತ ಅಂದರೆ ಆ ಭಗವಂತನಿಗೂ ಕೂಡ ನೀವು ನೈವೇದ್ಯವನ್ನು ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಮುನ್ನ ಪ್ರತಿ ವರ್ಷ ನಾವು ಈ ಒಂದು ವೈಕುಂಠ ಏಕಾದಶಿಯನ್ನು ಮೊದಲು ಆಚರಣೆ ಮಾಡ್ತೀವಿ. ಇನ್ನು ಸಂಕಲ್ಪ ಮಾಡ್ಕೊಳ್ಳಿ. ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಆನಂತರ ವಿಗ್ರಹದ ಮುಂದೆ ಅಥವಾ ಫೋಟೋ ಮುಂದೆ ಹಾಕಬೇಕು. ಇದನ್ನು ತಪ್ಪದಂಗೆ ನೀವು ತುಳಸಿಯನ್ನು ದೇವರಿಗೆ ಬಳಸಲೇಬೇಕು. ಇನ್ನು ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ವಿಷ್ಣು ಸ್ತೋತ್ರಗಳು, ವಿಷ್ಣು ಅಷ್ಟೋತ್ತರಗಳು, ಮಂತ್ರಗಳು, ಸ್ತೋತ್ರಗಳು ನಿಮಗೆ ಯಾವುದು ಬರುತ್ತೋ ಅದನ್ನು ನೀವು ಹೇಳ್ಕೊಬೋದು. ಅಕಸ್ಮಾತ್ ನಮಗೆ ಯಾವುದೂ ಬರಲ್ಲ ಅನ್ನೋರು ಮೊಬೈಲ್ನಲ್ಲಿ ಪ್ಲೇ ಮಾಡಿಕೊಂಡು ಕೂಡ ಕೇಳ್ಬೋದು. ವರ್ಷದ ಯಾವುದೇ ಏಕಾದಶಿನ ಆಚರಣೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ಏಕಾದಶಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ. ವೈಕುಂಠ ಏಕಾದಶಿ ಆಚರಣೆ ಮಾಡೋದ್ರಿಂದ ನೀವು ವರ್ಷದಲ್ಲಿ ಬರುವಂಥ ಏಕಾದಶಿ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ. ಸ್ತೋತ್ರ ಪಾರಾಯಣ ಆದಮೇಲೆ ಆರತಿ ಮಾಡ್ಕೊಳ್ಳಿ, ಮತ್ತು ಮನೆಯವ್ರಿಗೂ ಕೂಡ ನೀವು ಕೊಟ್ಬಿಟ್ಟು ಆನಂತರ ಅಲ್ಲೇ ಒಂದು 3 ಪ್ರದಕ್ಷಿಣೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಆಮೇಲೆ ನೀವು ತಪ್ಪದೆ ವೆಂಕಟೇಶ್ವರ, ಶ್ರೀನಿವಾಸ ಮತ್ತು ರಾಮ ಮಂದಿರದಲ್ಲೂ ಕೂಡ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಭಗವಂತನ ದರ್ಶನವನ್ನು ಮಾಡಬೇಕು. ಇದಿಷ್ಟು ಕೂಡ ಸರಳವಾಗಿ ವೈಕುಂಠ ಏಕಾದಶಿ ಆಚರಣೆ ಮಾಡುವಂಥದ್ದನ್ನ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.